ಲೋಕಸಮರಕ್ಕೆ ಸಜ್ಜಾಗಿರುವ ಬಿಜೆಪಿಗೆ ಒಳ ಏಟಿನ ಭಯ ಇದ್ದೇ ಇದೆ. ಯಾವಾಗ ಅಧಿಕೃತ ಅಭ್ಯರ್ಥಿಗಳ ಅನೌನ್ಸ್ ಆಯಿತು ಆ ಕ್ಷಣದಿಂದಲೂ ಕೂಡ ಬಂಡಾಯದ ಬಾವುಟವನ್ನ ಹಿಡಿದು ಕೂತಿದ್ದಾರೆ ಪ್ರಮುಖ ನಾಯಕರು. ಇವರೆಲ್ಲರಿಗೂ ಕೂಡ ಒಂದು ಹಂತದ ಚಳಿ ಬಿಡಿಸುವ ಪ್ರಯತ್ನವನ್ನ ಇವತ್ತಿನ ಸಭೆಯಲ್ಲಿ ಅಮಿತ್ ಶಾ ಮಾಡಿದ್ದಾರೆ. ಈ ಅಸಮಾಧಾನಿತರ ಸಭೆಯನ್ನ ಕರೆದು ಸಭೆ ಆರಂಭದಲ್ಲೇನೆ ಎಲ್ಲಾ ವಿಚಾರವೂ ನನ್ನ ಗಮನಕ್ಕೆ ಬಂದಿದೆ. ಯಾರ್ಯಾರು ಅಧಿಕೃತ ಅಭ್ಯರ್ಥಿಯ ವಿರುದ್ಧವಾಗಿ ಯಾವ್ಯಾವ ರೀತಿ ಮಸಲತ್ತು ಮಾಡ್ತಿದ್ದೀರಿ, ಎಲ್ಲೆಲ್ಲಿ ಯಾವ್ಯಾವ ರೀತಿ ಪ್ರತಿಭಟನೆಗಳನ್ನ ಮಾಡಿಸ್ತಿದ್ದೀರಿ, ಇದೆಲ್ಲವೂ ಕೂಡ ನನ್ನ ಗಮನಕ್ಕೆ ಬರ್ತಾ ಇದೆ. ಇದು ಸರಿಯಲ್ಲ. ಪಕ್ಷದಿಂದ ಅನೌನ್ಸ್ ಆಗಿರುವ ಅಧಿಕೃತ ಅಭ್ಯರ್ಥಿ ಪರವಾಗಿ ಒಗ್ಗಟ್ಟಿನ ಹೋರಾಟ ಮಾಡೋದನ್ನ ಪಕ್ಷ ಬಯಸತ್ತೆ. ಇದಕ್ಕೆ ವಿರುದ್ಧವಾಗಿ ನಡ್ಕೊಂಡವರ ವಿರುದ್ಧವಾಗಿ ಪಕ್ಷ ನಿಲ್ಲುತ್ತೆ ಅನ್ನೋ ಖಡಕ್ ಸೂಚನೆಯನ್ನ ರವಾನೆ ಮಾಡಿದ್ದಾರೆ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ. ಇವತ್ತು ಬೆಳಗಿನಿಂದಲೂ ಕೂಡ ಬ್ಯಾಕ್ ಟು ಬ್ಯಾಕ್ ಸಭೆ ಸಮಾರಂಭಗಳಲ್ಲಿ ನಿರತರಾಗಿದ್ದಾರೆ ಅಮಿತ್ ಶಾ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಒಂದಷ್ಟು ಸೀಕ್ರೆಟ್ ಟಾಕಿಂಗ್ ಕೂಡ ಆಗಿದೆ. ಆ ಮೂಲಕವೂ ಕೂಡ ಚುನಾವಣೆಯನ್ನ ಎದುರಿಸಲಿಕ್ಕೆ ಮೈತ್ರಿ ಪಾಳಯಕ್ಕೆ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಅದಾದ ನಂತರದಲ್ಲಿ ಇದೀಗ ಅಸಮಾಧಾನಿತರ ಸಭೆ, ಇದಾದ ನಂತರದಲ್ಲಿ ರೋಡ್ ಶೋ. ಅಸಮಾಧಾನ ಉಳ್ಳವರನ್ನ ಸಮಾಧಾನ ಮಾಡೋದಲ್ಲ, ಬದಲಾಗಿ ಒಂದು ರೀತಿಯಲ್ಲಿ ಎಚ್ಚರಿಸುವ ಪ್ರಯತ್ನವನ್ನ ಅಮಿತ್ ಶಾ ಮಾಡಿದ್ದಾರೆ. ಓಕೆ, ಇದರ ಬಗ್ಗೆ ವಿಜಯ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿಜಯ್, ಕಳೆದ ಬಾರಿ ಕೂಡ ಇಂಥ ರೆಬೆಲ್ಸ್ಗಳು ಅನೇಕರಿದ್ರು, ಆದರೆ ಏನೋ ಹೊಸ ಪ್ರಯೋಗ ಮಾಡಿಬಿಡ್ತಾರೆ ಅಂತೇಳಿ ಅವರೆಲ್ಲ ಸುಮ್ಗಿದ್ರು. ಆದರೆ ಪ್ರಯೋಗ ಟುಸ್ ಆಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ. 66ಕ್ಕೆ ಬಂದು ನಿಂತಿತ್ತು. ಈಗ ಅದೇ ರೀತಿಯ ಒಂದು ಬಂಡಾಯಗಳು ಕಾಣ್ತಾ ಇದೆ. ಶಮನ ಮಾಡೋದಕ್ಕೆ ಅಮಿತ್ ಶಾ ಕೊಡುವಂಥ ವಾರ್ನಿಂಗ್ ಆ ಥರ ಇರುತ್ತೆ. ಹಾಗಂತ ಈಗಲೂ ಕೂಡ ಕೈ ಕಟ್ ಬಾಯಿ ಮುಚ್ಚನ್ನೋ ರೀತಿಯಲ್ಲಿ ಕೆಲಸ ಮಾಡಿಬಿಡ್ತಾರಾ, ಅಥವಾ ತಮ್ಮ ಶಮನ ಏನಿದೆ ಒಂದು ಕೋಪ ಏನಿದೆ ಅದು ಒಂದು ರೀತಿಯಲ್ಲಿ ಹಿಡ್ಡನ್ ಎಜೆಂಡವಾಗಿ ವರ್ಕ್ ಆಗುತ್ತಾ? ನಿಮ್ಗೇನು ಅನಿಸುತ್ತೆ? ಇವರು ಹಿಂಗೆ ಹೇಳಿದ ತಕ್ಷಣ, ಕಟ್ಟುನಿಟ್ಟಿನ ಸೂಚನೆ ಕೊಟ್ಟ ತಕ್ಷಣ ಕೇಳಿಬಿಡ್ತಾರ ಅಂತ? ಯಾಕಂತಂದರೆ ಈ ಹಿಂದೆ ಆದರೆ ನಾನು ಕೇಳ್ತಾ ಇರಲಿಲ್ಲ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಾದರೆ ಹೈಕಮಾಂಡ್ ಸ್ಟ್ರಾಂಗ್ ಇದೆ ಕೇಳ್ತಾರೆ. ಆದರೆ ಹೈಕಮಾಂಡ್ ಕಳೆದ ಬಾರಿ ತೆಗೆದುಕೊಂಡ ನಿರ್ಧಾರಗಳಿಂದಾಗಿ ಭಾಳ ದೊಡ್ಡ ಒಂದು ಹೊಡೆತ ಬಿ ಜೆ ಪಿಗೆ ಉಂಟಾಗಿತ್ತು. 66ಕ್ಕೆ ಬಂದು ನಿಂತಿತ್ತು. ಅದನ್ನು ಗಮನದಲ್ಲಿಟ್ಟುಕೊಂಡಾಗ ಈ ಬಾರಿ ಇವರು ಎಚ್ಚರಿಕೆ ಗಂಟೆ ಯಾವ ರೀತಿ ಫಲಪ್ರದ ಆದೀತು? ತುಮಕೂರು 4 ವಿಧಾನಸಭಾ ಕ್ಷೇತ್ರದಲ್ಲಿ 2 ಲಕ್ಷ ಓಟಲ್ಲಿ ಇಡೀ ಕ್ಷೇತ್ರದ 4 ಪಾರ್ಲಿಮೆಂಟ್ ಸೆಗ್ಮೆಂಟಲ್ಲಿ 2 ಲಕ್ಷಕ್ಕೆ ಮೇಲ್ಪಟ್ಟು ಗೆಲ್ಲಿಸಬೇಕು ಅಂತ ಎಲ್ರಿಗೂ ತಾಕೀತು ಮಾಡಿದ್ದಾರೆ. ಎಲ್ಲರೂ ಕೂಡ ಸವಾಲನ್ನು ಸ್ವೀಕಾರ ಮಾಡಿದ್ದಾರೆ. ಪ್ರತಿ ದಾವಣಗೆರೆ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ಮತ್ತು ಚಿಕ್ಕಬಳ್ಳಾಪುರ ಇರ್ಬೋದು, 4 ಕ್ಷೇತ್ರದಲ್ಲಿ 2 ಲಕ್ಷದ ಮೇಲ್ಪಟ್ಟು ಭಾರತೀಯ ಜನತಾ ಪಕ್ಷ ಗೆಲ್ಲಿಸಲೇಬೇಕು ಅಂತ ತಾಕೀತು ಮಾಡೋದ್ರಿಂದ 2 ಲಕ್ಷ ಅಲ್ಲ 3 ಲಕ್ಷ ಓಟಲ್ಲಿ ಎಲ್ಲ ಪಾರ್ಲಿಮೆಂಟ್ ಸೆಗ್ಮೆಂಟ್ ನಾವು ಗೆಲ್ಲಿಸ್ತೇವೆ. ಇದು ದೇಶದ ಚುನಾವಣೆ. ಇದು ಯಾರೋ ಒಬ್ಬರಿಂದ ಚುನಾವಣೆ ಗೆಲ್ಲೋದಲ್ಲ. ಮಾಧುಸ್ವಾಮಿಯವ್ರು ಬರಲಿ ಬಿಡಲಿ, ಬಿ ಜೆ ಪಿ ತುಮಕೂರು ಜಿಲ್ಲೆಯಲ್ಲಿ 100ಕ್ಕೆ 100 ಗೆಲ್ಲುತ್ತೆ. JDS BJP ಎರಡೂ ಒಂದಾಗಿರೋದ್ರಿಂದ 100% ನಾವು ತುಮಕೂರನ್ನ ಪಾರ್ಲಿಮೆಂಟ್ನ 2 ಲಕ್ಷ ಓಟಿಂದ ಗೆಲ್ತೇವೆ. ಹೇಳಿದ್ವಲ್ಲ, 2 ಲಕ್ಷ ಓಟಿಂದ ಪ್ರತಿ ಪಾರ್ಲಿಮೆಂಟ್ ಸೆಗ್ಮೆಂಟ್ನ ಗೆಲ್ಬೇಕು BJP ಅಂತ. ಯಾವುದು ಅಸಮಾಧಾನ ಇಲ್ಲ. ಎಲ್ರಿಗೂ ಟಾಸ್ಕ್ ಫೋರ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ದೇಶಕ್ಕಾಗಿ ಚುನಾವಣೆ ಮಾಡಬೇಕು ಅಂತ ಹೇಳಿದ್ದಾರೆ. 100% ಕೇಳ್ತೇವೆ ನಾವು. ಅಮಿತ್ ಶಾ ಅವರು ಹೇಳಿರೋಂಥದ್ದನ್ನ ಚಾಚು ತಪ್ಪದೆ, ಸೂಜಿ ಮನೆಯಷ್ಟು ತಪ್ಪಾಗದೆ ನಾವೆಲ್ಲರೂ ಕೇಳ್ತೇವೆ ಮತ್ತು ನಡೆಸ್ತೇವೆ. ಮತ್ತು ಮೋದಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಮಾಡೇ ಮಾಡ್ತೇವೆ. ತುಮಕೂರು ಗ್ರಾಮಾಂತರ ಶಾಸಕ 2 ಲಕ್ಷ ಲೀಡಲ್ಲಿ ಪ್ರತಿ ಕ್ಷೇತ್ರದಲ್ಲೂ ಫಸ್ಟ್ ಹೋಗಿ ಮಾಧುಸ್ವಾಮಿ ವಿ ಸೋಮಣ್ಣನ್ ಒಂದು ಮಾಡಿ 2 ಲಕ್ಷ ಲೀಡ್ನ ವಿಚಾರ ಹೇಳ್ತಾ ಇದ್ದಾರೆ. ಕಳೆದ ಬಾರಿ ಬಸವರಾಜ್ ಅವರು ಕೂಡ ಭಾಳ ಕಡಿಮೆ, ಒಂದು 10,000 ಒಳಗಿನ ಅಂತರದಲ್ಲಿ ಗೆದ್ದಿದ್ದು. ಎನಿವೆ, ಆದರೆ ಇವರು ಕೂಡ ಯಡಿಯೂರಪ್ಪನವರ ಭಾಳ ಅತ್ಯಾಪ್ತರು. ಹಾಗಾಗಿ ಆ ಉತ್ಸಾಹ ಕಂಡೇ ಕಾಣುತ್ತೆ. ಸುರೇಶ್ ಗೌಡರು ಕೂಡ ಅನೇಕ ಬಾರಿ ಮುನಿಸಿಕೊಂಡದ್ದಿದೆ.